ಸನ್ಮಾನ್ಯರೇ, ನಾನು ನಿಮ್ಮ ಶ್ರೀ ಸಾಮಾನ್ಯ. ಇದು ನನ್ನ ಮೊದಲ ವಿಡಿಯೋ. ಸೊ ವಿಚಾರ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ತಮ್ನೇಲ್ ಮತ್ತು ಟೈಟಲ್ ನೋಡಿ. ನಾವು ಗೋವಾ ಹೋಗ್ತಾ ಇದ್ದೀವಿ. ಸೊ ಯಾರು ಹೋಗ್ತಾ ಇರೋದು, ಏನು ಎತ್ತ, ಯಾವ ರೂಟು, ಏನು ಎಲ್ಲನೂ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀವಿ. ಸೊ ಈ ವಿಡಿಯೋ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಕೆಲವೊಂದು ತಪ್ಪುಗಳು ಆಗ್ಬೋದು. ಅದನ್ನ ಮುಂದೆ ಹೋಗ್ತಾ ಸರಿಪಡಿಸ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಮುಂದೆ ವಿಡಿಯೋ ಮಾಡೋದಕ್ಕೂ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಷ್ಟೇ. ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಹಾಯ್ ಸನ್ಮಾನ್ಯರೇ, ನಾನು ನಿಮ್ಮ ಶ್ರೀ ಸಾಮಾನ್ಯ. ಇದು ನನ್ನ ಮೊದಲ ವಿಡಿಯೋ. ಸೊ ಆಲ್ರೆಡಿ ತಮ್ನೈಲು ಮತ್ತು ನಿಮಗೆ ಇದು ನೋಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಸೊ ಗೋವಾ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಜಶ್ವಂತ್, ಮಹೇಶ್, ದೇವರಾಜ್ ಇನ್ನೊಬ್ಬರನ್ನ ಪಿಕ್ ಮಾಡಬೇಕು. ಸೊ ಅವ್ರು ಯಾರು ಅಂತ ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀವಿ. ಸೊ ಟ್ರಿಪ್ ಏನು ಹೇಗೆ ಎಲ್ಲ ನಿಮಗೆ ಹೋಗ್ತಾ ಅಪ್ಡೇಟ್ ಮಾಡ್ತೀವಿ. ಸೊ ಈಗ ಟೈಮ್ ಎಕ್ಸಾಕ್ಟಾಗಿ 9:45. ನಾವೀಗ ಎಲ್ಲಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಸೊ ಫುಲ್ ಟ್ರಾಫಿಕ್ ಜಾಮ್ ಆಗಿ ಗೊರಗುಂಟೆಪಾಳ್ಯದಲ್ಲಿ ಒಬ್ಬರನ್ನ ಪಿಕ್ ಮಾಡಬೇಕು, ಒಬ್ಬ ಪ್ರಳಯಾಂತಕನ. ಈ ಜರ್ನಿದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ ಏನು ಅನ್ನೋದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ ಪ್ರಳಯಾಂತಕ ಯಾರು ಏನು ಹೋಗ್ತಾ ಗೊತ್ತಾಗತ್ತೆ ನಿಮಗೆ. ಪರವಾಗಿಲ್ಲ ಕಣ, ಗಟ್ಟಿಯಾಗಿ ಆಗತ್ತೆ. ಹಾಂ, ಸುಮ್ಮನೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ. ಸೆಂಟರ್ ಲಾಕ್ ಆಗ್ಬೇಕಾಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ಮೆತ್ತನ ವಿಡಿಯೋಗಳು ನೋಡಿ ನೀನು. ಬೋಲೋ ಜುಬಾ ಕೇಸರಿ. ಸೊ ಈಗ ಫ್ಯೂಲ್ ಫಿಲ್ ಮಾಡೋದು ಚೆನ್ನ ಅಂತ ಹೇಳಿ ಒರೈನ್ ಮಾಲ್ ಹತ್ರ ಇರೋ ಶೆಲ್ಫ್ ಬಂಕಲ್ಲಿ ಇದ್ದೀವಿ. ಫ್ಯೂಲ್ ಫಿಲ್ ಮಾಡ್ತಾ ಇದ್ದಾರೆ. ಸೊ 2700 ಫ್ಯೂಲ್ ಆಗಿದೆ. ನೋಡೋಣ, ಇನ್ನೊಂದು ಫುಲ್ ಟ್ಯಾಂಕ್ ಹಾಕ್ಸ್ಬೇಕಾಗ್ಬೋದು. ನೋಡೋಣ ಮುಂದೆ. 10:45. ಸೊ ಎಲ್ಲಿದ್ದೀವಿ ಅಂದರೆ ಪಳೆ ಸಿಗ್ನಲ್ಲು. ಆಗಲೇ ಒಬ್ಬ ಪ್ರಳಯಾಂತಕ ಪಿಕ್ ಮಾಡಬೇಕು ಅಂದ್ರಲ್ಲ, ಬಂದಿದ್ದಾನಂತೆ. ಸೊ ಟೈಮಿಗೆ 10:45 ಆಗಿದೆ. ನಿಮ್ಗೆ ಹೇಳಿದ್ನಲ್ಲ ಒಬ್ಬ ಪ್ರಳಯಾಂತಕನ ಪಿಕ್ ಮಾಡಬೇಕು ಅಂತ. ಆ ಪ್ರಳಯಾಂತಕ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಬಂದಿದ್ದಾನೆ ಅಂತ ಹೇಳ್ದ. ಸೊ ಬರ್ತಾ ಇರ್ತಾನೆ. ನೋಡಿ, ಇವನೇ ನಮ್ಮ ಪ್ರಳಯಾಂತಕ. ಈ ಫಿಗರ್ ಎಲ್ಲೋ ನೋಡ್ದಂಗೆ ಟೈಮೀಗ 11:40 ಆಗಿದೆ. ಸೊ ಊಟ ಮಾಡೋಣ ಅಂಥೇಳಿ ಇಲ್ಲಿ ಅರವಿಂದ್ ಸರ್ಕಲ್ ಡಾಬಾ ಅಂಥೇಳಿ ನಿಲ್ಲಿಸಿದ್ದೀವಿ. ಲೇಟ್ ಆಯಿತು. ಟ್ರಾಫಿಕ್, ತುಮಕೂರಲ್ಲಿ ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿಕೊಂಡು ಬರೋ ಹೊತ್ತಿಗೆ. ಸೊ ಬನ್ನಿ ಹೋಗಿ ಊಟ ಮಾಡೋಣ, ನೋಡೋಣ ಹೇಗಿರುತ್ತೆ ಊಟ ಅಂತ. ಮುಂದೆ ಹಂಗೆ ತಿಳಿಸ್ಕೊಡ್ತೀವಿ ಊಟ ಹೇಗಿದೆ ಏನೇನು ಅಂತ. ಊಟ ಆಯ್ತಾ? ಆ್ಯಕ್ಚುಲಿ ಊಟ ಓಕೆ ಥರನೇ ಇತ್ತು. ಸೊ ಟೇಸ್ಟ್ ವೈಸ್ ನಾಟ್ ಬ್ಯಾಡ್. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ್ಯಂಬಿಯನ್ಸ್ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ. ಓಕೆ, ಓವರಾಲ್ ಓಕೆ ಅಂತ ಹೇಳ್ಬೋದು ಅಷ್ಟೇ. ರೀಚ್ ಆಗಿದ್ದೀವಿ. ದಾವಣಗೆರೆ ಇನ್ನೊಂದು 26 ಕಿಲೋ. ಗೋವಾ ನಿಮಗೆ ಆಲ್ಮೋಸ್ಟ್ ಇನ್ನು 366 ಕಿಲೋಮೀಟರ್ಸ್ ಇದೆ. ಸೊ ಕಾರು ನಮ್ಮ ಸಾಗರ್ ಡ್ರೈವ್ ಮಾಡ್ತಾ ಇದ್ದಾರೆ.
ಕಾಣಿಸ್ತಾ ಇಲ್ಲ, ಲೈಟ್ ಇಲ್ಲ, ಅಲ್ಲ ಕಾಣಿಸ್ತಾ ಇಲ್ಲ. ಅಕಸ್ಮಾತ್ ಈ ಕತ್ಲೆಯಲ್ಲಿ ನಾನು ಯಾರಾದ್ರೂ ನೋಡ್ಬಿಟ್ರೆ ಬೆಳಕಲ್ಲಿ ನಿನ್ ಮುಖ ಯಾರಿಗೂ ಕಾಣಲ್ಲ, ಕತ್ಲಲ್ಲಿ ಕಾಣುತ್ತಾ ನಡಿ. ಸೊ ಪ್ರಾಬಬಲಿ ನಾವು ಅರೌಂಡ್ 11:30-12 ಆಗ್ಬೋದು, 11 ಆಗ್ಬೋದು ರೀಚ್ ಆಗಲಿಕ್ಕೆ ಗೋವಾ. ಮಾರ್ನಿಂಗ್ 11 PM ಕರೆಕ್ಟ್. ಮಾರ್ನಿಂಗ್ 11 ಆಗ್ಬೋದು ರೀಚ್ ಆಗಲಿಕ್ಕೆ. ಗೊತ್ತಾಗುತ್ತೆ ಇನ್ನು ನೈಟ್ ಓಡಿಸ್ಬೇಕಾದ್ರೆ ನೀನು ನೆಕ್ಸ್ಟ್ ನೈಟ್ 11 ಹೋಗ್ತೀವ, ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಟೈಮಿಂಗ್ ಬರ್ತಾಯಿದೆ. ಸೊ ದಾವಣಗೆರೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಎಷ್ಟು 270 ಕಿಲೋಮೀಟರ್ಸ್ ನೋಡ್ಬೋದು. ರೂಟ್ ತುಂಬ ಸ್ಮೂತ್ ಆಗಿದೆ. ತುಮಕೂರು ತನಕ ಸ್ವಲ್ಪ ಟ್ರಾಫಿಕ್ ಜಾಮ್ ಇರುತ್ತೆ. ತುಮಕೂರು ಆದಮೇಲೆ ನಿಮಗೆ ರೋಡ್ ತುಂಬ ಸ್ಮೂತಾಗಿ ಆರಾಮಾಗಿ ಹೋಗ್ಬೋದು. ದಾವಣಗೆರೆ ತನಕ ತುಂಬ ಚೆನ್ನಾಗಿದೆ ರೋಡ್ ಇಲ್ಲಿ ತನಕ. ಸೊ ಆಲ್ಮೋಸ್ಟ್ ನಿಮಗೆ 270 ಕಿಲೋಮೀಟರ್ಸ್ ದಾವಣಗೆರೆ ಅಂತಂದರೆ ನಿಮ್ಮ ರೋಡು ಆಲ್ಮೋಸ್ಟ್ ನಿಮಗೊಂದು 30 ಕಿಲೋಮೀಟರ್ಸ್ ಸ್ವಲ್ಪ ಟ್ರಾಫಿಕ್ ಆ ಥರ. ಅದು ಬಿಟ್ಟರೆ ನಿಮ್ಗೆ ಆರಾಮಾಗಿ ಹೋಗ್ಬೋದು. ತುಮಕೂರು ಕ್ರಾಸ್ ಮಾಡ್ತಾ ಇದ್ದಂಗೆ ಆರಾಮಾಗಿ ನಿಮಗೆ ಆಲ್ಮೋಸ್ಟ್ ಹುಬ್ಳಿ ತನಕ ರೋಡ್ ತುಂಬ ಚೆನ್ನಾಗಿರುತ್ತೆ. ಸೊ ಪೀಸ್ಫುಲ್ ರೈಡ್ ಇರುತ್ತೆ ನಿಮಗೆ. ನಿಮಗೆ ದಾವಣಗೆರೆ ಬಿಟ್ಟು ಮುಂದೆ ಬಂದಮೇಲೆ ಒಂಚೂರು ನಿಮಗೆ ಈ ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಿಮಗೆ ಸ್ವಲ್ಪ ಡೈವರ್ಷನ್ ಇರುತ್ತೆ. ರೋಡ್ ಪರವಾಗಿಲ್ಲ, ಮ್ಯಾನೇಜಬಲ್, ಬಟ್ ಒಂದು ಡೈವರ್ಷನ್ ಇರುತ್ತೆ. ಸೊ ಸ್ವಲ್ಪ ಟ್ರಾಫಿಕ್ ಅಥವಾ ಆ ಥರ ಸಿಗ್ಬೋದು ನಿಮಗೆ. ನೈಟ್ ಟೈಮ್ ಆಗಿರೋದ್ರಿಂದ ಸೊ ಟ್ರಾಫಿಕ್ ಅಥವಾ ಗಾಡಿಗಳು ಕಮ್ಮಿ ಇದೆ. ಸೊ ನಿಮ್ಮ ಡೇ ಟೈಮಲ್ಲಿ ಬಂತು ಅಂತಂದರೆ ಸ್ವಲ್ಪ ಗಾಡಿಗಳು ಅಥವಾ ಟ್ರಾಫಿಕ್ ಸಿಗ್ಬೋದು. ಫ್ರೆಂಡ್ಸ್, ನಾವೀಗ ಎಲ್ಲಿದ್ದೀವಿ ಅಂತಂದರೆ ಟ್ವಿನ್ ಸಿಟಿ ಹುಬ್ಳಿಯಲ್ಲಿದ್ದೀವಿ. ಸೊ ಟೈಮಿಗೆ ಆಲ್ಮೋಸ್ಟ್ 5:30 ಆಗಿದೆ. ಸೊ ಈಗ ಮಹೇಶ್ ಅವರು ಓಡಿಸ್ತಾ ಇದ್ದಾರೆ ಗಾಡಿ, ಸಾಗರ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಲಿ ಲೈಕ್ ಹೇಳ್ದಂಗೆ ಆಲ್ಮೋಸ್ಟ್ ಈಗ 10:30 ಆಗಿ ರೀಚ್ ಆಗ್ಬೋದು, ಲೈಕ್ ನಾನ್ ಸ್ಟಾಪ್ ಹೋದರೆ. ಲೈಕ್ ನಾವೇನು ಅಂದ್ಕೊಂಡಿದ್ದೀವಿ ಬೈ 11:30 ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ 185 ಕಿಲೋಮೀಟರ್ಸ್ ಇದೆ ಗೋವಾ. ಸೊ ನಾವು ತಿಂಡಿ ಎಲ್ಲ ಮಾಡಿಕೊಂಡು ನಾವು ಹೋಗೋದಕ್ಕೆ ಬೈ 11:30-12 ಆಗ್ಬೋದು. ಲೈಕ್ ನಾವೇನು ಕ್ರಾಸ್ ಮಾಡ್ಕೊಂಬಂದ್ವಿ, ಆ್ಯಕ್ಚುಲಿ ಅದು ರಾಮನಗರ ಟೋಲ್ ಅಂತ. ಸೊ ಅಲ್ಲಿ ನಿಮಗೆ ಫಾಸ್ಟಾಗಿಲ್ಲ. ಸೊ ಲೈಕ್ ನೀವು ಕ್ಯಾಶ್ ಕೊಟ್ಟಿನೇ ಟೋಲ್ ಕ್ಯಾಶಲ್ಲೇ ಕ್ಯಾಶ್ ಅಥವಾ ಫೋನ್ಪೇ ಅದಲ್ಲಿ ಪೇ ಮಾಡಿನೇ ಟೋಲ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಕ್ಚುಲಿ ಹುಬ್ಳಿ ಧಾರವಾಡ ಬೈಪಾಸ್ ಏನಿದೆ ಅದು ರೆಡಿ ಆಗ್ತದೆ. ಸೊ ಬೆಟರ್ ನೀವು ಹುಬ್ಳಿ ಸಿಟಿ ಒಳಗಡೆ ಹೋಗಿ ಬಂದರೆ ರೋಡ್ ಚೆನ್ನಾಗಿದೆ. ನೈಟ್ ಟೈಮಲ್ಲಿ ಬಂದರೆ ಓಕೆ, ಡೇ ಟೈಮಲ್ಲಿ ಬಂತು ಅಂದರೆ ನಿಮಗೆ ಸ್ವಲ್ಪ ಟ್ರಾಫಿಕ್ ಸಿಗ್ಬೋದು, ಬಟ್ ರೋಡ್ ಚೆನ್ನಾಗಿರುತ್ತೆ. ಅಲ್ಲಿಂದ ಬಂದು ಈ ಕಡೆ ರಾಮನಗರ ಟೋಲ್ ಎಂಟ್ರಿ ತೊಗೊಂಡು ಬರ್ಬೋದು. ಥ್ಯಾಂಕ್ಸ್, ಲವ್ ಯು. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ. ಶುಭೋದಯ ಸನ್ಮಾನ್ಯರೇ. ಸೊ ರಾಮನಗರ ಟೋಲ್ ಕ್ರಾಸ್ ಮಾಡಿಕೊಂಡು ಒಂದು ಸ್ವಲ್ಪ ದೂರ ಬಂದರೆ ನಿಮಗೆ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಸೊ ರಾಮನಗರ ಟೋಲ್ ಕ್ರಾಸ್ ಮಾಡಿದ್ಮೇಲೆ ನಿಮಗೆ ಸ್ವಲ್ಪ ರೋಡು ಅಷ್ಟು ಚೆನ್ನಾಗಿರಲ್ಲ, ಪ್ಯಾಚಿ ರೋಡ್ ಸಿಗುತ್ತೆ. ಡಿಕೆಶಿ ಸರ್, ನಿಮ್ಗೇನೋ ನಾನು ತೋರಿಸ್ಬೇಕು, ನಿಮ್ಮ ಕಣ್ ತುಂಬ ನೋಡಿ. ಬಟ್ ನೀವು ಒನ್ಸ್ ಫಾರೆಸ್ಟ್ ಎಂಟ್ರ್ ಆದಮೇಲೆ ರೋಡ್ಗಳು ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ, ನೀವು ನೈಟ್ ಟೈಮ್ ಟ್ರಾವೆಲ್ ಮಾಡೋರು ಆದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದು ಎಕ್ಸ್ಟ್ರಾ ಲೈಕ್ ಎಲ್ಲರೂ 1-2-3 ಜನ ಗಾಡಿ ಓಡಿಸೋರ ಥರ ಇದ್ದರೆ ನೀವು ನೈಟ್ ಟೈಮ್ ಟ್ರಾವೆಲ್ ಮಾಡೋದು ಬೆಸ್ಟು. ಇಲ್ಲ ಅಂತಂದರೆ ಡೇ ಟೈಮ್ ಲೈಕ್ ಟ್ರಾವೆಲ್ ಮಾಡೋದು ಉತ್ತಮ ಅನಿಸುತ್ತೆ. ಯಾಕೆ ಅಂತಂದರೆ ಲೈಕ್ ನೀವು ಒಂದೇ ಸ್ಟ್ರೆಚ್ಚಲ್ಲಿ ಲೈಕ್ 12 hours ಗಾಡಿ ಓಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ, ನಿದ್ದೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅಡಿಷ್ನಲ್ ಡ್ರೈವರ್ ಇದ್ದು ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗಾಡಿ ಓಡಿಸೋದ್ರಿಂದ ನಾವು ಟರ್ನ್ ಬೈ ಟರ್ನ್ ರೆಸ್ಟ್ ತೊಗೊಂಡು ಓಡಿಸ್ಕೋತಾ ಇದ್ದೀವಿ. ಸೊ ಲೈಕ್ ನೀವು ಬರೋ ನೈಟ್ ಟೈಮ್ ಟ್ರಾವೆಲ್ ಮಾಡೋದಾದರೆ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದು ಎಕ್ಸ್ಟ್ರಾ ಡ್ರೈವರ್ ಇದ್ದರೆ ಉತ್ತಮ.
ಮತ್ತು ಇನ್ನೊಂದೇನು ಅಂತ ನಾವು ನೈಟ್ ಟೈಮ್ ಟ್ರಾವೆಲ್ ಮಾಡೋ ಉದ್ದೇಶ ಏನು ಅಂತಂದರೆ ಟೈಮ್ ಸೇವ್ ಮಾಡಲಿಕ್ಕೆ. ಸೊ ಡೇ ಟೈಮ್ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲಿಂಗಲ್ಲೇ ಒಂದು ದಿನ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೈಟ್ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಈಗ ಟೈಮ್ 7 ಗಂಟೆ ಆಗಿದೆ. ಇನ್ನು 130 ಕಿಲೋಮೀಟರ್ಸ್ ಹೋಗಬೇಕು. ಆಲ್ಮೋಸ್ಟ್ 10:30 11 o'clock ರೀಚ್ ಆಗ್ತೀವಿ. ಸೊ ನೀವು ನೋಡ್ಬೋದು ರೂಟ್ ತುಂಬ ಚೆನ್ನಾಗಿದೆ ಫಾರೆಸ್ಟ್ ಏರಿಯಾದಲ್ಲಿ. ನೀವು ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಹೋದರೆ ಲೈಕ್ ನಿಮಗೆ ವೈಲ್ಡ್ ಅನಿಮಲ್ಸ್ ಸ್ಪಾಟ್ ಮಾಡ್ಬೋದು ನೀವು ಅದೃಷ್ಟ ಇದ್ದರೆ. ಸರಿ ಸರ್. ಮಾಡ್ಕೊಂಡ ಮೆಥಡ್ ಮೀಡಿಯಾ ಅದ ಬ್ರಿಡ್ಜ್ ಹಾಂ ಬ್ರಿಡ್ಜ್ ಮಾಡಿ. ಹಾಯ್ ಸನ್ಮಾನ್ಯರೇ, ಈಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಆರಂಬೋಲ್ ಬೀಚಲ್ಲಿ ಇದ್ದೀವಿ. ಏನು ಡೈರೆಕ್ಟ್ ಆರಂಬೋಲ್ ಬೀಚ್ ಬಂದಿದ್ದು ಅಂತಂದರೆ ಆ್ಯಕ್ಚುಲಿ ನಮ್ಮದು ಸ್ಟೇ ಏನು ಬುಕ್ ಮಾಡಿದ್ವಲ್ಲ, ಸೊ ಅದು ಚೆಕ್-ಇನ್ ಬಂದುಬಿಟ್ಟು 12 o'clock ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನೂ ಟೈಮ್ ಇದೆ. ಸೊ ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಬೀಚ್ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ಸೊ ನಿಮ್ಗೆ ಆರಂಬೋಲ್ ಬೀಚ್ ಏನು ಅಂತಂದರೆ ಲೈಕ್ ಬಾಗ ಅಥವಾ ಕಲ್ಲಂಗುಡ್ ಬೀಚ್ ಏನಿದೆಯಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಕ್ರೌಡ್ ಕಮ್ಮಿ ಜನ ಇರ್ತಾರೆ ಇಲ್ಲಿ. ಸೊ ಬೀಚಲ್ಲಿ ಆಡೋಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬೀಚಲ್ಲಿ ಆಡಬೇಕು, ಪೀಸಾಗಿರಬೇಕು ಅಂತಂದರೆ ಆರಾಮಾಗಿ ಬಂದು ಆರಂಬೋಲ್ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮಗೆ ಇದು ಆಲ್ಮೋಸ್ಟ್ ಕಲ್ಲಂಗುಡ್ ಬೀಚಿಂದ ನಿಮಗೆ ಒಂದು 45 minutes ಡ್ರೈವ್ ಇರುತ್ತೆ. ಸೊ ನಿಮಗೆ ನ್ಯಾರೋ ರೋಡ್ಸ್ ಇರುತ್ತೆ, ಬಟ್ ಓಕೆ ನಿಮ್ಗೆ ಆಲ್ಮೋಸ್ಟ್ ಅದೇ 45 minutes to 1 hour ಡ್ರೈವ್ ಇರುತ್ತೆ. ಆರಾಮಾಗಿ ಬರ್ಬೋದು. ಈ ವಿಡಿಯೋನ ಇಲ್ಲೇ ಮುಗಿಸುವಂಥ ಟೈಮ್ ಆಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಶ್ರೀ ಸಾಮಾನ್ಯ ಸೈನಿಂಗ್ ಆಫ್.